ಬೀದಿ ನಾಯಿಗಳಿಗೆ ಬಾಡೂಟ ಟೆಂಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿರೋಧದ ನಡುವೆ ಟೆಂಡರ್ ಅನ್ನು ಆಹ್ವಾನಿಸಿದೆ ಪಾಲಿಕೆ. ಬೀದಿ ನಾಯಿಗಳಿಗೆ ಬಾಡೂಟ ಟೆಂಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿರೋಧದ ನಡುವೆ ಟೆಂಡರ್ ಅನ್ನು ಆಹ್ವಾನಿಸಿದೆ ಪಾಲಿಕೆ. ಸುಮಾರು 2,88 ಲಕ್ಷ ರೂಪಾಯಿ ಟೆಂಡರ್ ಇದಾಗಿದೆ. 5,000 ನಾಯಿಗಳಿಗೆ ಬಾಡೂಟ ಟೆಂಡರ್ ಇದಾಗಿದೆ. ಎನ್ಜಿಒ ತಾಳಕ್ಕೆ ಕುಣಿಯುತ್ತಿದೆ ಪಾಲಿಕೆ. ಬೆಂಗಳೂರು ನಗರದಲ್ಲಿರುವ 2.5 ಲಕ್ಷ ಬೀದಿ ನಾಯಿಗಳ ಪೈಕಿ ನಿತ್ಯ 5,000 ನಾಯಿಗಳಿಗೆ ಬಾಡೂಟವನ್ನು ಒದಗಿಸಲು ಟೆಂಡರ್ ಅನ್ನು ಈಗಾಗಲೇ ಆಹ್ವಾನಿಸಲಾಗಿತ್ತು. ಇಬ್ಬರು ಗುತ್ತಿಗೆದಾರರು ಇದರಲ್ಲಿ ಭಾಗಿಯಾಗಿದ್ದಾರೆ. ಸುದರ್ಶನ್ ಹಾಗೂ ಅರುಣ್ ಕುಮಾರ್ ಎಂಬ ಗುತ್ತಿಗೆದಾರರು ಟೆಂಡರ್ನಲ್ಲಿ ಭಾಗಿಯಾಗಿದ್ದಾರೆ. ವ್ಯಾಪಕ ವಿರೋಧದ ನಡುವೆಯೇ ಟೆಂಡರ್ ಅನ್ನು ಆಹ್ವಾನಿಸಲಾಗಿದ್ದು ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಎನ್ಒಜಿಗಳಿಂದಾಗಿ ಪಾಲಿಕೆ ಈ ನಿರ್ಧಾರವನ್ನ ಕೈಗೊಂಡಿದೆ ಎಂದು ತೆರಿಗೆದಾರರು ಈಗಾಗಲೇ ಆರೋಪವನ್ನ ಕೂಡ ಮಾಡಿದ್ದಾರೆ. ಸದ್ಯ ಟೆಂಡರ್ನಲ್ಲಿ ಭಾಗಿಯಾಗಿರುವಂತಹ ಗುತ್ತಿಗೆದಾರರು ಕೂಡ ಎನ್ಜಿಒ ಪೋಷಣೆಯನ್ನ ಮಾಡ್ತಾ ಇರುವವರಂತಾಗಿದ್ದಾರೆ. ಇದರಿಂದಾಗಿ ತೆರಿಗೆ ಹಣ ಪೋಲಾಗ್ತಾ ಇದೆ ಎಂದು ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.